ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ, ಇಡ್ಲಿಗೆ ಮತ್ತು ದೋಸೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಎಮರ್ಜೆನ್ಸಿ ಸಾಂಬಾರು ಅಂತಲೇ ಹೇಳ್ಬೋದು. ಬರೀ 4 ಟೊಮೊಟೊಯಿಂದ ಎಷ್ಟು ರುಚಿಕರವಾಗಿರೋ ಸಾಂಬಾರಾಗುತ್ತೆ ಅಂತಲೇ ಹೇಳ್ಬೋದು. ಬೇಳೆ ಬೇಕಾಗಿಲ್ಲ, ಹುಳಿ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ ಇದಕ್ಕೆ. ಪ್ಲೀಸ್, ನಾನು ಹೊಸ್ದಾಗಿ ಚಾನಲ್ ಮಾಡಿರೋದು, ಪ್ಲೀಸ್ ಸಪೋರ್ಟ್ ಮಾಡಿ. ನಮಸ್ತೆ ಎಲ್ರಿಗೂ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ. ನಾನು ಇವತ್ತು ಟೊಮೊಟೊ ಸಾರು ಮಾಡ್ತಾಯಿದ್ದೀನಿ. ಅತಿ ರುಚಿಕರವಾಗಿರುವಂಥ ಟೊಮೊಟೊ ಸಾಂಬಾರು, ಅತಿ ಬೇಗ ಆಗುವಂಥ ಸಾಂಬಾರು. ನೋಡಿ, 4 ಟೊಮೊಟೊ ತಗೊಂಡಿದ್ದೀನಿ ನಾನು, ಹುಳಿ ಟೊಮೊಟೊ. ಇದಕ್ಕೆ ಯಾವುದೇ ಥರ ಹುಣಸೆಹಣ್ಣು ಹಾಕೋದೇನು ಬೇಡ. ನೋಡಿ ಹೇಗೆ ಮಾಡೋದಂತ ತೋರಿಸ್ತೀನಿ. ನೋಡಿ, ನಾನು ಟೊಮೊಟೊ ಕಟ್ ಮಾಡಿ ಹಾಕೊತಾ ಇದ್ದೀನಿ. ಇದು ರುಬ್ಬಕ್ಕೆ 4 ಟೊಮೊಟೊನ ನಾನು ಕಟ್ ಮಾಡಿ ಹಾಕೊತಾ ಇದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನು ಒಂದು 4-5 ಎಸಳು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. 2 ಹಸಿಮೆಣಸು ಹಾಕೊತಾ ಇದ್ದೀನಿ. 2 ಒಣಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ. ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಮೆಣಸು ಹಾಕೊತಾ ಇದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಬೇಕಂದರೆ ನೀವು ಹುಣಸೆಹಣ್ಣು ಹಾಕೋಬೋದು. ಇದು ಹುಳಿ ಟೊಮೊಟೊ ಆಗಿರೋದ್ರಿಂದ ನಾನು ಹುಣಸೆಹಣ್ಣು ಸೇರಿಸ್ತಾ ಇಲ್ಲ. ಬೇಕಾದರೆ ನೀವು ಹಾಕೋಬೋದು. ಸ್ವೀಟ್ ಟೊಮೊಟೊ ಆದರೆ ನೀವು ಹಾಕೊಳ್ಳಿ, ಹುಳಿ ಟೊಮೊಟೊಗೇನು ಬೇಡ. ನೋಡಿ, ರುಬ್ಕೊಂಬಂದಿರೋದು ನಾನು ತೆಗಿತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಆ್ಯಡ್ ಮಾಡ್ಕೊಳ್ಳಿ. ನಾನು ಸ್ಕಿಪ್ ಆಗಿದೆ, ನಾನು ಆ್ಯಡ್ ಮಾಡಿ ಮತ್ತೆ ರುಬ್ಬಿದ್ದೀನಿ. ನೀವು ಶುಂಠಿ ಒಂದು ಎಕ್ಸ್ಟ್ರಾ ಹಾಕೊಳ್ಳಿ. ನಾನು ಗ್ಯಾಸ್ ಮೇಲೆ ಬಾಣಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಹಾಕಬೇಕು. ಬಿಸಿಯಾಗಿದೆ. ನಾನು ಒಂದು ಸ್ವಲ್ಪ 1-2 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಜೀರಿಗೆ ಹಾಕೋತಾ ಇದ್ದೀನಿ. ಎರಡು ಒಣಮೆಣಸಿನ್ಕಾಯಿನ ಮುರಿದು ಹಾಕೊತಾ ಇದ್ದೀನಿ. ಇದು ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ. ಈರುಳ್ಳಿ ಹಾಕೋತಾ ಇದ್ದೀನಿ. ಕರಿಬೇವು ಹಾಕೊತಾ ಇದ್ದೀನಿ. ರುಬ್ಬಿರೋ ಅಂತ ನಾನು ಪೇಸ್ಟ್ ಹಾಕೊತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕೊಂಡು ನೋಡಿ ಹಾಕೊತಾ ಇದ್ದೀನಿ. ನೀರು ಹಾಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇದಕ್ಕೆ ಮತ್ತು ಅರಿಶಿಣದ ಪೌಡರ್ ಹಾಕ್ಕೊತಾ ಇದ್ದೀನಿ.
ಇದು ಚೆನ್ನಾಗಿ ಒಂದು 10 ನಿಮಿಷ ಬೇಯಬೇಕು. ಮನೆಯಲ್ಲೇ ಮಾಡಿರೋ ಅಂಥ ಸಾಂಬಾರು ಪೌಡರ್ ಹಾಕೊತಾ ಇದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಾಂಬಾರು. ಅತಿ ಬೇಗನೆ ಎಮರ್ಜೆನ್ಸಿ ಸಾಂಬಾರು ಅಂತಲೂ ಹೇಳ್ಬೋದು. ಇದನ್ನು ಅತಿ ಬೇಗನೆ ಮಾಡ್ಕೊಳ್ಳೋಂಥ ಸಾಂಬಾರು ಇದು. ಒಂದು 5 ನಿಮಿಷದಷ್ಟೊತ್ತಿಗೆ ಆಗೋಗ್ಬಿಡುತ್ತೆ ಈ ಸಾಂಬಾರು. ಒಂದು ಸಲ ಮಾಡ್ಕೊಳ್ಳಿ ನೀವು, ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಸಾಂಬಾರು ಅಂತ ನೋಡಿ, ಎಷ್ಟು ತುಂಬ ಚೆನ್ನಾಗಿದೆ ಸಾಂಬಾರು. ಒಂದು ಸಲ ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ, ಇಡ್ಲಿಗೆ ಮತ್ತು ದೋಸೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಎಮರ್ಜೆನ್ಸಿ ಸಾಂಬಾರು ಅಂತಲೇ ಹೇಳ್ಬೋದು. ಬರೀ 4 ಟೊಮೊಟೊಯಿಂದ ಎಷ್ಟು ರುಚಿಕರವಾಗಿರೋ ಸಾಂಬಾರಾಗುತ್ತೆ ಅಂತಲೇ ಹೇಳ್ಬೋದು. ಬೇಳೆ ಬೇಕಾಗಿಲ್ಲ, ಹುಳಿ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ ಇದಕ್ಕೆ. ಪ್ಲೀಸ್, ನಾನು ಹೊಸ್ದಾಗಿ ಚಾನಲ್ ಮಾಡಿರೋದು, ಪ್ಲೀಸ್ ಸಪೋರ್ಟ್ ಮಾಡಿ.